ಬೀಚ್ನಲ್ಲಿ ಯುವತಿಯ ಬಿಕಿನಿ ಫೋಟೋಶೂಟ್ಗೆ ಪೊಲೀಸರಿಂದ ಅಡ್ಡಿ ಆರೋಪ ಕೇಳಿಬಂದಿದೆ. ಉಡುಪಿಯ ಪಡುಕೆರೆ ಬೀಚ್ನಲ್ಲಿ ಆಗಿರುವಂತಹ ಘಟನೆ ಇದು. ಸ್ಥಳೀಯರ ಮಾಹಿತಿಯ ಮೇರೆಗೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾದರು. ಫೋಟೋಶೂಟ್ಗೆ ಉಡುಪಿ ಪೊಲೀಸರು ಅಡ್ಡಿಪಡಿಸಿದ್ರು. ಮಾಡೆಲ್ ಮೇಲೆ ಸ್ಥಳೀಯರು ಹಲ್ಲೆಗೈದ ಆರೋಪ ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಖುದ್ದು ಆ ಯುವತಿಯೇ ಮಾಡಿರುವಂತಹ ಆರೋಪ. ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಸಹಿತ ಆಕೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾಳೆ. ನಾನೊಬ್ಳು ಮಾಡೆಲ್, ಫೋಟೋಶೂಟ್ ಅನ್ನ ನಾರ್ಮಲ್ ಆಗಿ ಮಾಡಬೇಕಾಗುತ್ತೆ, ಸೊ ಅದು ನನ್ನ ಪ್ರೊಫೆಷನ್ ಅಂತ ಹೇಳಿ ಆಕೆ ತನ್ನ ಒಂದು ನಿಲುವನ್ನ ಸಮರ್ಥಿಸಿಕೊಳ್ತಿದ್ದಾಳೆ. ಆದ್ರೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪಿಸಿದ್ರಂತೆ. ಹಾಗಾಗಿ ಪೊಲೀಸರು ಕೂಡ ಆಕೆಯ ಫೋಟೋಶೂಟ್ಗೆ ಪಡುಕೆರೆ ಬೀಚ್ ನಲ್ಲಿ ಅಡ್ಡಿಯನ್ನ ಪಡಿಸಿದ್ದಾರೆ. ಇದು ಏನು ಅಂತ ಹೇಳಿ ಯುವತಿ ಪ್ರಶ್ನೆಯನ್ನ ಮಾಡಿದ್ದಾಳೆ. ಜೊತೆಗೆ ನನ್ನ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾಳೆ. ಸ್ಥಳೀಯರು ಒಂದು ವೇಳೆ ಈ ರೀತಿಯ ಕೃತ್ಯವನ್ನ ಎಸಗಿದ್ರೆ ನೈತಿಕ ಪೊಲೀಸ್ ಗಿರಿಯನ್ನ ಅವರಿಗೆ ಮಾಡ್ಲಿಕ್ಕೆ ಹೇಳಿದ್ಯಾರು ಅಂತ ಹೇಳಿ ಆಕೆ ಪ್ರಶ್ನಿಸಿದ್ದಾಳೆ ಕೂಡ. ಬಟ್ಟೆ ಬದಲಿಸುವಂತೆ ಸ್ಥಳೀಯ ಪೊಲೀಸರು ಸೂಚಿಸಿದ್ದಾಗಿ ಆರೋಪಿಸಿದ್ದಾಳೆ. ಬೇರೆ ಬಟ್ಟೆ ಹಾಕದಿದ್ರೆ ಸ್ಥಳೀಯರು ಹಲ್ಲೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರಂತೆ. ಈ ಎಲ್ಲಾ ವಿಚಾರಗಳನ್ನ ಅಲ್ಲಿ ತನಗಾದಂತಹ ಅನುಭವವನ್ನ ಸಂಪೂರ್ಣವಾಗಿ ಆಕೆ ಇನ್ಸ್ಟಾಗ್ರಾಂ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾಳೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಫೋಟೋಶೂಟ್ಗೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಈ ಮಾಡೆಲ್ ಮಾಡಿದ್ದಾರೆ. ಆಕ್ಚುಲಿ ಏನಾಯ್ತು ಅಂತ ಅಲ್ಲಿ ಘಟನೆ? ಖಂಡಿತವಾಗ್ಲೂ ಮಧುಶ್ರೀ, ಈ ಒಂದು ಘಟನೆ ನಡೆದಿರುವಂತದ್ದು ಉಡುಪಿ ತಾಲೂಕಿನ ಪಡುಕೆರೆ ಬೀಚ್ ನಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಘಟನೆಗೆ ಪ್ರಮುಖ ಕಾರಣ ಅಂದ್ರೆ ಈ ಒಂದು ಮಾಡೆಲ್ ಏನಿದ್ದಾಳೆ ಅವಳು ನಾರ್ತ್ ಇಂಡಿಯಾದಿಂದ ಕರಾವಳಿ ಟೂರ್ ಅನ್ನ ಹಮ್ಮಿಕೊಳ್ತಾಳೆ. ಒಂದು ದಿವಸದ ಹಿಂದೆ ಮಂಗಳೂರಿನ ಬೀಚ್ ನಲ್ಲಿ ಎಲ್ಲ ಸುತ್ತಾಡಿಕೊಂಡು ಬಂದು ಆ ಒಂದು ಪ್ರದೇಶಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಪಡುಬಿದ್ರಿ ಬೀಚ್ ಅಂದ್ರೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರಿ ಬೀಚ್ಗೂ ಕೂಡ ಭೇಟಿ ಕೊಡ್ತಾರೆ. ಅಲ್ಲಿ ಕೂಡ ಎಂಜಾಯ್ ಮಾಡ್ತಾರೆ. ಅದರ ಬಳಿಕ ಪಡುಕೆರೆ ಬೀಚ್ಗೆ ಬರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬಿಕಿನಿ ಫೋಟೋಶೂಟ್ ಅನ್ನು ಆ ಒಂದು ಮಾಡೆಲ್ ಮಾಡ್ತಾಳೆ. ಅದಕ್ಕೆ ಅಲ್ಲಿಯ ಸ್ಥಳೀಯ ಪೊಲೀಸರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವಳು ಮೆನ್ಷನ್ ಮಾಡುವ ವಿಚಾರ ಏನಂದ್ರೆ ನಾನು ಬಿಕಿನಿ ಫೋಟೋಶೂಟ್ ಮಾಡಿದ್ದಕ್ಕೆ ಯಾರ ಹತ್ರ ಕೂಡ ಪರ್ಮಿಷನ್ ಬೇಕಾಗಿಲ್ಲ, ಇದನ್ನು ಬೀಚ್ ನಲ್ಲಿ ಎಲ್ಲಿ ಕೂಡ ಮಾಡಬಹುದು, ಆದ್ರೆ ಪೊಲೀಸರು ಯಾಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಇಲ್ಲೇ ಸ್ಥಳೀಯರು ಮೋರಲ್ ಪೊಲೀಸಿಂಗ್ ಮಾಡ್ತಾನೆ ಅಂತ ಏನು ಹೇಳಿಕೆ ನೀಡಿದ್ದಾರೆ ಪೊಲೀಸ್ನವರು. ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ತನ್ನ ಇನ್ಸ್ಟಾಗ್ರಾಮ್ ಮೂಲಕ ಒಂದು ಪೋಸ್ಟ್ ಅನ್ನ ಹಾಕಿರುವಂತದ್ದು. ಈ ಒಂದು ಪೋಸ್ಟ್ಗೆ, ಮಾಡೆಲ್ ಪೋಸ್ಟ್ಗೆ ಇಲ್ಲೇ ಸ್ಥಳೀಯ ಹಿಂದೂ ಸಂಘಟನೆಗಳು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಈ ಒಂದು ಉಡುಪಿಯ ಸಾಂಸ್ಕೃತಿಕ ನಗರಿ ಅಥವಾ ಟೆಂಪಲ್ ನಗರಿ ಏನು ಕರಿತೇವೆ, ಅಲ್ಲಿ ಈ ರೀತಿಯಾಗಿ ಬಿಕಿನಿ ಫೋಟೋಶೂಟ್ ಅನ್ನ ಮಾಡಬಾರ್ದು. ಇಲ್ಲಿ ಬೀಚ್ಗಳಲ್ಲಿ ಆಡ್ಲಿಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ನೈತಿಕ ಪೊಲೀಸ್ ಗಿರಿ ಮಾಡ್ತಾರೆ ಎಂಬ ಹೇಳಿಕೆಯನ್ನ ತಮ್ಮ ಪೋಸ್ಟರ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಮತ್ತು ಪೋಸ್ಟರ್ ಈ ಒಂದು ಮಾಡೆಲ್ ನ ವಿರುದ್ಧ ಪೋಸ್ಟರ್ ಅಭಿಯಾನ ಕೂಡ ಹಿಂದೂ ಸಂಘಟನೆ ಅವರು ಮಾಡಿರುವಂತದ್ದು. ಸದ್ಯ ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಮಾಡೆಲ್ ವಿರುದ್ಧ ಒಂದು ಅಭಿಯಾನವನ್ನು ಶುರು ಮಾಡಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಜ್ವಲ್.